ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಸರ್ವೋಚ್ಚ ನ್ಯಾಯಾಲಯವು ಒಂದು ಆಘಾತಕಾರಿಯಾದಂತಹ ತೀರ್ಮಾನವನ್ನು ನೀಡಿದೆ. ಹೀಗೆ ಬಹಳಷ್ಟು ಆಘಾತಕಾರಿ ತೀರ್ಮಾನಗಳು ಬರ್ತಾ ಇದೆ. ಅದರ ಬಗ್ಗೆ ನನ್ನದೇ ಆದಂಥ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ ಹಾಗೂ ವಿಚಾರವನ್ನು ಮಾಡಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಬಯಸ್ತೇನೆ. ವಿವಾಹ ಪೂರ್ವ ದೈಹಿಕ ಸಂಬಂಧ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅಬಾಧಿತ. ಅಂದರೆ ಮದುವೆಗಿನ ಮುನ್ನ ಈ ಒಂದು ದೈಹಿಕವಾದಂತಹ ಸಂಪರ್ಕವನ್ನು ಏರಿಸಿಕೊಂಡಿದ್ರೆ ಅದು ವ್ಯಕ್ತಿಯ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಅದು ಸಂಬಂಧ ಪಡೋದಿಲ್ಲ. ಯಾಕೆಂತ ಹೇಳಿದ್ರೆ, ವಯಸ್ಕರು ಜೊತೆಯಲ್ಲಿ ಇರುವುದನ್ನು ಯಾವುದೇ ಕಾನೂನು ರದ್ದುಪಡಿಸಿಲ್ಲ. ಸೊ ಕಾನೂನಿಗೆ ವಿರುದ್ಧವಾದದ್ದಲ್ಲ. ಪ್ರತಿಯೊಂದು ಸಂಬಂಧವೂ ಕೂಡ ಮದುವೆಯಲ್ಲಿ ಅಂತ್ಯವಾಗಲೇಬೇಕು ಅಂತ ಏನಿಲ್ಲ. ಸೊ ಅದು ಹಲವಾರು ಬಾರಿ ಅವರು ಜೊತೆಯಲ್ಲಿ ಸೇರಿದ್ದೇ ಆದರೆ ಅಲ್ಲಿ ಅವರ ಒಂದು ಒಪ್ಪಿತವಾದಂತಹ ಒಂದು ಲೈಂಗಿಕ ಕ್ರಿಯೆ ಅದು ಆಗಿರುತ್ತದೆ. ಆದ್ದರಿಂದ ಅಲ್ಲಿ ಇನ್ನಿತರ ಈ ರೇಪುಗೆ ಕನ್ವರ್ಟ್ ಮಾಡೋದಾಗಿರಬಹುದು, ಅಥವಾ ಮ್ಯಾರೇಜು ಪ್ರಾಮಿಸ್ ಮಾಡಿ ನನ್ನ ಜೊತೆ ಇದ್ಬಿಟ್ರು ಅಂತ ಹೇಳಿ ಆಗಿರಬಹುದು. ಈ ರೀತಿಯಾಗಿ ಅದನ್ನು ತಿರ್ಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಒಂದು ಪ್ರಕರಣದಿಂದ ಕ್ರಿಮಿನಲ್ ರೀತಿಯಲ್ಲಿ ನೋಡಬಾರದು. ಮತ್ತು ಈ ಒಂದು ಅಂಶದಿಂದ ವ್ಯಕ್ತಿಗೆ ಅನ್ಯಾಯ ಆಗಬಾರದು. ಒಂದು ಪ್ರೀ ಮ್ಯಾರಿಟಲ್ ಸೆಕ್ಷುಯಲ್ ಫಿಸಿಕಲ್ ರಿಲೇಷನ್ಶಿಪ್ ಶುಡ್ ನಾಟ್ ಬಿ ಎ ಕಾಸ್ ಟು ಇಶ್ಯೂ ಎ ಪರ್ಸನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ತೆಲಂಗಾಣದಲ್ಲಿ ಒಬ್ಬ ಕಾನ್ಸ್ಟೇಬಲ್ ವಿಚಾರದಲ್ಲಿ ಈ ಒಂದು ತೀರ್ಮಾನ ಬಂದಿದೆ. ನ್ಯಾಯಮೂರ್ತಿಗಳಾದಂತಹ ಮನಮೋಹನ್ ಹಾಗೂ ನ್ಯಾಯಮೂರ್ತಿನಾದಂತಹ ಮನೋಜ್ ಮಿಶ್ರಾ ಎಂಬುವವರು ಈ ತೆಲಂಗಾಣ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಅಭ್ಯರ್ಥಿಯಾಗಿದ್ದು, ಅವರು ಆ ಒಂದು ಇದರಲ್ಲಿ ನನ್ನ ಮೇಲೆ ಇಂಥ ಕೇಸ್ ಇದೆ ಅಂತ ಹೇಳಿ ಅವರು ನಂಬರ್ ಹಾಕಿರ್ತಾರೆ. ಸೊ ಆದ್ದರಿಂದ ಆ ಒಂದು ಸ್ಟೈಫೆಂಡರಿ ಕ್ರೆಡಿಟ್ ಟ್ರೈನಿ ಕಾನ್ಸ್ಟೇಬಲಲ್ಲಿ ತಾತ್ಕಾಲಿಕವಾಗಿ ಅವರ ಆಯ್ಕೆಯನ್ನು ರದ್ದುಪಡಿಸಿರ್ತಾರೆ. ಸೊ ಇದನ್ನು ಪ್ರಶ್ನಿಸಿ ಅವರು ಮೇಲ್ಮನವಿಗೆ ಹೋಗಿರ್ತಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ಈ ಒಂದು ಪ್ರಕರಣವನ್ನು ನೋಡಿ, ಈ ದೈಹಿಕ ಸಂಬಂಧವು ವ್ಯಕ್ತಿಯ ವ್ಯಕ್ತಿತ್ವದ ಪ್ರತಿಕೂಲ ಅನಿಸಿಕೆಗೆ ಇದು ಸಾಕ್ಷಿಯಾಗಬಾರ್ದು. ಇದು ಸರ್ವೇ ಸಾಮಾನ್ಯ ಆಗಿದೆ ಇತ್ತೀಚೆಗೆ. ಸೊ ಆದ್ದರಿಂದ ಇದನ್ನು ಕಾಮನ್ ಆಗಿ ಸೂಕ್ಷ್ಮವಾಗಿ ನೋಡಬೇಕು ಅಂತ ಹೇಳಿ ತೀರ್ಮಾನವನ್ನು ನೀಡಿದ್ದಾರೆ. ಇದಿಷ್ಟು ಕೇಸಿಗೆ ಸಂಬಂಧಪಟ್ಟಂತಹ ವಿಚಾರ ಆಗಿದೆ. ಇಲ್ಲಿ ವೈಯಕ್ತಿಕವಾಗಿ ಒಟ್ಟಾರೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಉದ್ದೇಶ ಏನು ಅಂತ ಹೇಳಿದ್ರೆ, ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳೋದು ವಯಸ್ಕರಾದ ಮೇಲೆ ಅಪರಾಧ ಅಲ್ಲವೇ ಅಲ್ಲ. ಮತ್ತು ಅದು ಆ ಒಂದು ಸಂಬಂಧವನ್ನು ಇಟ್ಕೊಂಡಾಗ ಅದು ಪುನರಾವರ್ತಿತ ಆಗಿದ್ದರೆ ಅಲ್ಲಿ ಒಪ್ಪಿತವಾದಂತಹ ಒಂದು ಲೈಂಗಿಕ ಕ್ರಿಯೆ ಆಗಿರುತ್ತೆ. ಅದನ್ನು ಕ್ರಿಮಿನಲ್ ಫ್ಲೇವರನ್ನು ಮಾಡೋದು ಬೇಡ. ಇದು ಸರ್ವೇ ಸಾಮಾನ್ಯ ಆಗೋಗಿದೆ. ಪ್ರತಿಯೊಂದು ಸಂಬಂಧವೂ ಕೂಡ ಮದುವೆಯಲ್ಲೇ ಅಂತ್ಯ ಆಗಬೇಕು ಅಂತ ಏನಿಲ್ಲ. ಅದು ಅವರವರ ವೈಯಕ್ತಿಕವಾದಂತಹ ಇಚ್ಛೆಗಳಾಗಿರುತ್ತೆ. ಆದ್ದರಿಂದ ಇದನ್ನು ಕ್ರಿಮಿನಲ್ ಅಪರಾಧ ಎಂಬುವಂತೆ ನೋಡುವುದು ತಪ್ಪು. ಇದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಎಂಬುವಂತಹ ರೀತಿಯಲ್ಲಿ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇರಲಿ, ಈಗ ನಾನು ನ್ಯಾಯಾಲಯಗಳಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಪ್ಪಿತವಾದಂತಹ ಲೈಂಗಿಕ ಕ್ರಿಯೆ ಆಗಿದ್ದರೆ ಅಲ್ಲಿ ಕ್ರಿಮಿನಲ್ ಅಪರಾಧ ಅಂತ ನೋಡೋ ಅವಶ್ಯಕತೆ ಇಲ್ಲ. ರೇಪ್ ಅಂತ ಕನ್ಸಿಡರ್ ಮಾಡಬೇಕಾಗಿಲ್ಲ. ಮತ್ತು ಅವರಿಗೆ ಯಾವುದೇ ಪರಿಹಾರಗಳನ್ನು ಕೊಡಿಸೋ ಅವಶ್ಯಕತೆ ಇಲ್ಲ. ಮದುವೆ ಆಗಲೇಬೇಕು ಬಲವಂತ ಮಾಡಿ ಎಂಬುವಂಥದ್ದು ಏನಿಲ್ಲ. ಯಾಕಂದರೆ ಅವರಿಬ್ಬರು ಒಪ್ಕೊಂಡಿರ್ತಾರೆ, ಒಂದಷ್ಟು ದಿವಸ ಇರ್ತಾರೆ, ಬೇಡ ಅಂದರೆ ಬಿಡ್ತಾರೆ. ಇಷ್ಟು ಫಾರ್ವರ್ಡು, ಓಪನ್ ಮೈಂಡು, ಬ್ರಾಡ್ ಮೈಂಡಲ್ಲಿ ಇದ್ದಂತಹ ಕಪಲ್ಸ್ಗಳು ತೀರ್ಮಾನ ಅವರು ಮಾಡ್ಕೊಳ್ಳೇದು ಅವರವ್ರ ಇಚ್ಛೆ ಅಂತ ಹೇಳಿದರೆ ಓಕೆ. ಆದರೆ ಈ ಒಂದು ಪ್ರೀ ಮ್ಯಾರಿಟಲ್ ಸೆಕ್ಸ್ ರಿಲೇಷನ್ಶಿಪ್ ಇಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಈಗಿನ ಕಾಲದಲ್ಲಿ ಬದಲಾದಂತಹ ಸಮಾಜದಲ್ಲಿ ಇದು ಸರ್ವೇ ಸಾಮಾನ್ಯ ಆಗೋಗಿದೆ. ಆದ್ದರಿಂದ ಇದನ್ನು ವ್ಯಕ್ತಿಯ ವ್ಯಕ್ತಿತ್ವದ ಒಂದು ಸರ್ಟಿಫಿಕೇಟ್ ಕೊಡುವಂತಹ ಒಂದು ವಿಚಾರ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸ್ವಲ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ದರೆ ಸರಿ ಇರ್ತಾಯಿತೇನೋ ಅಂತ ನನಗನ್ಸುತ್ತೆ. ಯಾಕೆಂದರೆ ಇಲ್ಲಿ ಮದುವೆಗಿನ್ನ ಮುಂಚೆ ಬೇಕಾದರೂ ಸಂಬಂಧ ಇಟ್ಕೊಳ್ಳಿ, ಮದುವೆ ಆದಮೇಲೆ ಬೇಕಾದರೂ ಸಂಬಂಧ ಇಟ್ಕೊಳ್ಳಿ, ಯಾರ ಜೊತೆ ಬೇಕಾದರೂ ನೀವಿಬ್ಬರು ಟೂ ಅಡಲ್ಟ್ಸ್ ಆಗಿದ್ದರೆ ಯಾರ ಜೊತೆ ಬೇಕಾದರೂ ನೀವು ಸಂಬಂಧ ಇಟ್ಕೊಳ್ಳಿ.
ಸಂಬಂಧವನ್ನು ಬೆಳೆಸ್ಕೊಳ್ಳಿ, ಅದು ಕ್ರಿಮಿನಲ್ ಅಪರಾಧ ಅಲ್ಲ. ನಿಮಗೇನಾದರೂ ಬೇಡ ಅಂತ ಹೇಳಿದ್ರೆ ನೀವು ಡೈವರ್ಸ್ಗೆ ಅದೊಂದು ಗ್ರೌಂಡ್ ಆಗುತ್ತೆ, ಡೈವರ್ಸ್ ಮಾಡ್ಕೋಬೋದು ಮದುವೆ ಆಗಿರೋರಾದರೆ. ಇಲ್ದಿರೋರಾದರೆ ಆರಾಮಾಗಿ ಜೊತೆಯಲ್ಲಿ ಇತ್ಕೊಂಡು ಹೋಗ್ಬೋದು. ನೀವು ಇಷ್ಟ ಇದ್ದರೆ ನೀವು ಮದುವೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಆರಾಮಾಗಿ ಇತ್ಕೊಳ್ಳಿ ಅನ್ನೋಂಗೆ ಆಯಿತು. ಅಲ್ಲಿಗೆ ಈ ವರ್ಜಿನಿಟಿ ಅನ್ನೋದು ಎಲ್ಲಿಗೆ ಬಂದು ನಿಂತ್ಕೊಂತು, ಈ ಶೀಲ ಅನ್ನೋದು ಎಲ್ಲಿಗೆ ಬಂದು ನಿಂತ್ಕೊಂತು? ನಮ್ಮ ಭಾರತೀಯ ಪರಂಪರೆ, ಸಾಂಸ್ಕೃತಿಕ ಒಂದು ಇತಿಹಾಸವನ್ನು ನಾವು ನೋಡಿದ್ದೆ ಆದಲ್ಲಿ, ಯಾಕೆ ನಮ್ಮ ಧರ್ಮದ ಜೀವಾಳ ಆಗಿರ್ತಕ್ಕಂಥ ರಾಮಾಯಣವನ್ನು ನೀವು ನೋಡಿದ್ದೆ ಆದಲ್ಲಿ, ನಾವು ಹೇಳೋದೇನಂತ ಹೇಳಿದರೆ ಅಲ್ಲಿ ಕಾಯ ವಾಚ ಮನಸ ಶರಣಾಗತಿಯಾಗಿರಬೇಕು, ಪರಿಶುದ್ಧತೆಯಿಂದ ಇರಬೇಕು, ಪಾವಿತ್ರತೆಯನ್ನು ಒಳಗೊಂಡಿರಬೇಕು. ಗಂಡು ಹೆಣ್ಣು ಅಲ್ಲಿ ಒಂದು ಸರ್ವವನ್ನು ಸಮರ್ಪಣೆ ಮಾಡಿಕೊಂಡಿರುವಂತಹ ಭಾವ ಇರಬೇಕು, ಪರಿಶುದ್ಧತೆ ಇರಬೇಕು ಅಂತ ಹೇಳಿ ನಮ್ಮ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳು ಬರ್ತಾ ಇದೆ. ಆದರೆ ಇದೆಲ್ಲದಕ್ಕೂ ಕೂಡ ನೀರು ಬಿಟ್ಟಂಗೆ ಈ ರೀತಿಯಾದಂಥ ತೀರ್ಮಾನಗಳನ್ನು ಮಾಡಿಬಿಟ್ರೆ, ಹಾಗಾದರೆ ಈ ಒಂದು ಪಾವಿತ್ರತೆ, ಹಿಂದೂ ಮ್ಯಾರೇಜ್, ಹಿಂದೂ ವಿವಾಹ ಎಂಬುದು ಇದು ಕೇವಲ ಕರಾರು ಅಲ್ಲ, ಇದು ಪಾವಿತ್ರತೆ. ಅಂದರೆ ಹಿಂದೂ ಮ್ಯಾರೇಜ್ ಇಟ್ ಈಸ್ ನಾಟ್ ಜಸ್ಟ್ ಎ ಕಾಂಟ್ರಾಕ್ಟ್ ಲೈಕ್ ಮೊಹಮ್ಮಡನ್ ಲಾ ಮ್ಯಾರೇಜ್, ಇಟ್ ಈಸ್ ಆಲ್ಸೋ ಎ ಸ್ಯಾಕ್ರಿಮೆಂಟ್ ಅಂತ ಹೇಳ್ತಾರೆ. ಆದರೆ ಆ ಸ್ಯಾಕ್ರಿಮೆಂಟ್ ಅಂದರೆ ಏನು, ಆ ಪಾವಿತ್ರತೆ ಅನ್ನೋದು ಏನು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಕೋರ್ಟು. ಯಾರು ಹೆಂಗೆ ಬೇಕಾದರೂ ಇರ್ಬೋದು ಅಂತ ಸ್ವೇಚ್ಛಾಚಾರದ ತೀರ್ಮಾನಗಳನ್ನು, ಓಪನ್ ಮೈಂಡು ತೀರ್ಮಾನಗಳನ್ನು ನೀವು ಕೊಟ್ಟಿದ್ದೆ ಆದಲ್ಲಿ ಅದನ್ನೂ ಬೇಕಾದ್ರೆ ಸ್ವಾಗತಾರ್ಹ ಮಾಡೋಣ ಅಂತಲೇ ಇಟ್ಕೊಳ್ಳೋಣ. ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಅದನ್ನು ಸ್ವಾಗತ ನಾವು ಮಾಡಿಕೊಂಡ್ರೂ ಕೂಡ ಅಷ್ಟೇ ಓಪನ್ ಮೈಂಡು, ಬ್ರಾಡ್ ಮೈಂಡು ಎಲ್ಲದರಲ್ಲೂ ಇರಲಿ. ನಿಮಗೆ ಯಾವುದು ಬೇಕೋ ಆ ವಿಚಾರದಲ್ಲಿ ಮಾತ್ರ ಓಪನ್ ಮೈಂಡ್, ಬ್ರಾಡ್ ಮೈಂಡ್, ವಿಶಾಲ ಮನಸ್ಸು ಇರಬೇಕು. ಬದಲಾದಂಥ ಸಮಾಜ, ಮಾಡ್ರಾನಿಟಿ ಇದೆಲ್ಲ ಅಂತ ನೀವು ಹೇಳೋ ನೀವು ಯಾಕೆ ಈ ಒಂದು ಕುಟುಂಬಕ್ಕೆ ಬಂದರೆ ಗಂಡನೇ ಎಲ್ಲ ಜವಾಬ್ದಾರಿಗಳನ್ನು ಹೊರಬೇಕು, ಅದು ಅವನ ಜವಾಬ್ದಾರಿ, ಅವನದನ್ನೆಲ್ಲ ನೋಡ್ಕೋಬೇಕು, ಮಾಡಬೇಕು. ಈ ಆಲಿಮೋನಿಗಳು, ಈ ಒಂದು ಮೇಂಟೆನೆನ್ಸ್ಗಳು ಇದೆಲ್ಲ ಯಾಕೆ ಇಟ್ಟಿದ್ದೀರಾ? ಯಾಕೆ ಮಾಡಬೇಕು ಇವೆಲ್ಲ? ಕಷ್ಟಪಡಲಿ, ಗಂಡು ಹೆಣ್ಣು ಇಬ್ಬರು ದುಡ್ಕೊಳ್ಳಿ, ಅವ್ರವ್ರ ಜೀವನ ಅವ್ರು ಮಾಡ್ಕೊಳ್ಳಿ. ಇಬ್ಬರಿಗೂ ದೈಹಿಕವಾದಂಥ ಈರ್ಷೆ ಇತ್ತು ಅಂದರೆ ಜೊತೆಯಲ್ಲಿ ಇತ್ಕೊಳ್ಳಿ, ಇಷ್ಟ ಇದ್ದರೆ ಜೊತೆಯಲ್ಲಿ ಇರ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಇಲ್ಲಾಂದರೆ ಬಿಟ್ಟು ಹೋಗ್ತಾರೆ. ಮೇಕ್ ಇಟ್ ವೆರಿ ಸಿಂಪಲ್, ಮೇಕ್ ಇಟ್ ಲೈಕ್ ಎ ಕಾಂಟ್ರಾಕ್ಟ್. ವೈ ಆಲ್ ದೀಸ್ ಥಿಂಗ್ಸ್ ಇಸ್ ರಿಕ್ವೈರ್ಡ್? ಯಾಕೆ ಇದೆಲ್ಲ ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿದೆ. ಈ ಕೌಟುಂಬಿಕ ಸಾಕಷ್ಟು ಕೇಸುಗಳನ್ನು ನಡೆಸಿರ್ತಕ್ಕಂತಹ ನಾನು ಸಾಕಷ್ಟು ನೋಡಿದ್ದೇನೆ. ಕೆಲವೊಮ್ಮೆ ಗಂಡಂದಿರಿಗೂ ಅನ್ಯಾಯ ಆಗಿರೋದುಂಟು, ಕೆಲವೊಮ್ಮೆ ಹೆಂಡತಿಯರಿಗೆ ಅನ್ಯಾಯ ಆಗಿರೋದು ಕೂಡ ಉಂಟು. ಎರಡನ್ನೂ ಕೂಡ ನಾವು ನೋಡ್ತಾ ಇರ್ತೇವೆ. ಆದರೆ ಸಮಯ ಸಂದರ್ಭಕ್ಕನುಸಾರವಾಗಿ ಈ ಒಂದು ತೀರ್ಮಾನಗಳು ಇರಬೇಕಾಗತ್ತೆ. ಡೈವರ್ಸ್ ಕೇಸುಗಳು ವರ್ಷಗಟ್ಟಲೆ ಯಾಕೆ ನಡಿಬೇಕು? ಅವ್ರುಗಳಿಗೆ ಬೇಡದೇ ಇರೋ ಸಂಬಂಧ ಯಾಕೆ ಬೇಕು? ಈಗ ಗಂಡ ಆಗಲಿ ಹೆಂಡತಿ ಆಗಲಿ ಬೇಡ ಅಂತ ಅಂದಮೇಲೆ ಅವರನ್ನು ಬಲವಂತ ಮಾಡಿ ಕೂರ್ಸೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಯಾಕೆ ವರ್ಷಗಟ್ಟಲೆ ನಡಿಬೇಕು? ಇಲ್ಲ, ಅವ್ರದ್ದು ಆರ್ಥಿಕವಾದಂಥ ಸ್ಥಿತಿಗತಿಗಳನ್ನು ನೋಡಿಕೊಂಡು ನಿಜವಾಗಿಯೂ ಅವರು ವರ್ಷಗಟ್ಟಲೆ ಜೀವನವನ್ನು ಮಾಡಿ ಅವರು ಆ ಒಂದು ಕುಟುಂಬಕ್ಕೆ ತ್ಯಾಗವನ್ನು ಮಾಡಿದರೆ ಅವರಿಗೆ ಬೇಸಿಕ್ ನೆಸೆಸಿಟಿ ಫುಲ್ಫಿಲ್ ಮಾಡೋಕ್ಕೆ ಒಂಚೂರು ಪರಿಹಾರ, ಅವನ ಯೋಗ್ಯತಾನುಸಾರ ಪರಿಹಾರ ಕೊಡಿಸ್ಬಿಟ್ಟು ಕ್ಲಿಯರ್ ಮಾಡಿಬಿಡಿ, ಮುಗಿದೋಯ್ತು. ಈ ಒಂದು ನಿಟ್ಟಿನಲ್ಲಿ ಕೆಲವೊಮ್ಮೆ ಹೆಣ್ಣುಗಳಿಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ನೀಡ್ತಾ ಇರೋದು ಸ್ವೇಚ್ಛಾಚಾರವಾಗ್ತಾ ಇದೆ. ಮತ್ತು ಕಾನೂನಿನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಇದು ಭಾಳಷ್ಟು ಅವಕಾಶವನ್ನು ಕೊಟ್ಟಂತೆ ಆಗ್ತಾ ಇದೆ. ಇದು ಕೋರ್ಟು ಕೂಡ ಗಮನಿಸ್ತಾ ಇದೆ. ಬಟ್ ಆದರೂ ಕೂಡ ಈ ತರಹದ ತೀರ್ಮಾನಗಳು ಬರ್ತಾ ಇದ್ದಾವೆ. ಈಗ ಸ್ವ ಇಚ್ಛೆಯಿಂದ ಇದ್ದಾರೆ ಅಂತ ಅನ್ನೋದಾದರೂ ಹೇಗೆ ಹೇಳೋದು? ಜೊತೆಯಲ್ಲಿ ಹೋಗೋದು, ಎಲ್ಲೋ ಒಂದು ಕಡೆ ಉಳ್ಕೊಳ್ಳೋದು, ಕೊನೆಗೆ ಅದಾದಮೇಲೆ ನನಗೆ ರೇಪ್ ಮಾಡ್ದ ಅಂತ ಹೇಳ್ಬಿಡೋದು, ವರ್ಷಗಟ್ಟಲೆ ಜೊತೆಯಲ್ಲಿ ಇತ್ಕೊಳ್ಳೋದು, ಕೊನೆಗೆ ಅವ್ನು ರೇಪ್ ಮಾಡ್ದ ಅಂತ ಹೇಳ್ಬಿಡೋದು. ಮತ್ತು ಈ ರೀತಿಯಾದಂತಹ ಒಂದು ಆರೋಪಗಳು ಮಾಡಿಬಿಟ್ರೆ ಏನು ಮಾಡಬೇಕು? ಇದು ಒಪ್ಪಿತವಾದದ್ದು ಇಲ್ಲ, ಇದು ಬಲವಂತವಾದದ್ದು ಅಂತ ತೀರ್ಪು ಆಗುವುದು ಯಾವಾಗ? ವರ್ಷಗಟ್ಟಲೆ ಟ್ರಯಲ್ ಆದಾಗ. ಇದೆಲ್ಲ ಹುಡುಗರಿಗೆ ಆಗಲಿ ಬೇಕಾ ಅನ್ನೋದನ್ನು ನೋಡಿಕೊಳ್ಳಿ. ಇಂತಹ ಒಂದು ಪರಿಸ್ಥಿತಿಗಳನ್ನು ತಂದುಕೊಳ್ಳೋಕ್ಕೆ ಹೋಗಬೇಡಿ ಅನ್ವಾಂಟೆಡ್ ಆಗಿ. ಜೊತೆಗೆ ಇಂತಹ ತೀರ್ಮಾನಗಳು ನಿಜಕ್ಕೂ ಕೂಡ ನಮ್ಮ ಭಾರತೀಯ ಸನಾತನ ಧರ್ಮಕ್ಕೆ ಚ್ಯುತಿ ತರ್ತದೆ ಅನ್ನೋದು ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಇಂತಹ ತೀರ್ಮಾನಗಳು ಸಲ್ಲದು, ಸರಿಯಾದ ರೀತಿಯಲ್ಲಿ ಇರಬೇಕು. ಈ ಒಂದು ಸಂಯಮದಿಂದ ನಡ್ಕೊಳ್ಳಿ.
ಸಂಯಮದಿಂದ ಇರಿ, ಪಾವಿತ್ರತೆಯನ್ನು ಕಾಪಾಡ್ಕೊಳ್ಳಿ, ಕಾಯ ವಾಚ ಮನಸ ನೀವು ಗಂಡ ಹೆಂಡತಿಯರು ಒಂದು ಒಳ್ಳೆ ನಿಟ್ಟಿನಲ್ಲಿ ಜೀವನ ಮಾಡಿ ಅಂತ ಹೇಳುವಂತಹ ಜಡ್ಜ್ಗಳು ಬರಬೇಕು. ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮದ ಪರಂಪರೆ ಏನಿದೆ, ಸಂಸ್ಕಾರಗಳೇನಿದೆ, ಧರ್ಮ ಏನಿದೆ, ಚೌಕಟ್ಟುಗಳೇನಿದೆ, ಒಡಂಬಡಿಕೆಗಳೇನಿದೆ, ರೂಢಿ ಸಂಪ್ರದಾಯಗಳೇನಿದೆ, ಇಲ್ಲಿರ್ತಕ್ಕಂತಹ ಒಂದು ವಿವಾಹದ ಪಾವಿತ್ರತೆಯ ಸಂಬಂಧದ ಅನುಭೂತಿ ಏನಿದೆ, ಇವುಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವರು ನ್ಯಾಯಾಧೀಶರುಗಳಾದರೆ ಇಂತಹ ತೀರ್ಮಾನಗಳು ಬರೋದಿಲ್ಲ. ಅದನ್ನು ಬಿಟ್ಟು ಪಾಶ್ಚಿಮಾತ್ಯ ವೆಸ್ಟರ್ನ್ ಸ್ಟಡೀಸ್ಗಳನ್ನು ಮಾಡ್ಕೊಂಡು ಬಂದು ಕೂತ್ಕೊಂಡ್ರೆ ಇದೇ ಥರದಲ್ಲಿ ಆಗೋದು. ಹೀಗಿದ್ದ ಮೇಲೆ ಎಲ್ಲದಕ್ಕೂ ಲಿಬರಲ್ ಮಾಡಿಬಿಡಿ. ಈ ರೀತಿಯಾಗಿ ಕಂಡೀಷನ್ನೇ ಬೇಡ. ಮ್ಯಾರೇಜ್, ಹಿಂದೂ ಮ್ಯಾರೇಜ್ ಇಟ್ ಈಸ್ ಸ್ಯಾಂಟಿಟಿ, ಇಟ್ ಈಸ್ ನಾಟ್ ಜಸ್ಟ್ ಎ ಕಾಂಟ್ರಾಕ್ಟ್ ಅನ್ನೋದನ್ನು ಕಿತ್ತಾಕ್ಬಿಡಿ. ಓಪನ್ ಮೈಂಡ್, ಬ್ರಾಡ್ ಮೈಂಡ್, ಯಾರು ಹೆಂಗೆ ಬೇಕಾದರೂ ಬೆಳ್ಕೊಳ್ಳಿ. ಜೊತೆ ಇಷ್ಟ ಆಯಿತಾ ಜೊತೆಯಲ್ಲಿರಿ, ಕಷ್ಟ ಆಯಿತಾ ಸಪ್ರೇಟಾಗಿ ಹೋಗ್ತಾಯಿರಿ, ಯಾವ ಮೇಂಟೆನೆನ್ಸು ಇಲ್ಲ, ಏನೂ ಇಲ್ಲ. ಒಬ್ಬರಿಗೆ ಕಳ್ತನ ಮಾಡಬಾರ್ದು, ಸುಲಿಗೆ ಮಾಡಬಾರ್ದು. ಜೊತೆಯಲ್ಲಿ ಇರಬೇಕು ಅಂತ ಇದ್ದಾಗ ಇರಿ, ಇಲ್ಲದಾದರೆ ಹೋಗಿ ಬಿಟ್ಬಿಟ್ಟು ಹೋಗ್ತಾಯಿರಿ ಅಷ್ಟೇ. ಹಂಗಾದರೆ ಮಾತ್ರ ಕ್ರಿಮಿನಲ್ ಕೇಸ್ಗಳನ್ನು ನೀವು ದಾಖಲೆ ಮಾಡಿ. ಅದು ಬಿಟ್ಬಿಟ್ಟು ಸಂಬಂಧಗಳ ಜೊತೆ ಬೇಕು ಅಂದಾಗ ಜೊತೆಯಲ್ಲಿರೋದು, ಬೇಡ ಅಂದಾಗ ಬಿಟ್ಟೋದಾಗ ಅದನ್ನೆಲ್ಲ ಒಂದು ಮ್ಯಾರಿಟಲ್ನೆಲ್ಲ ಒಂದು ಕೇಸ್ಗಳು ಅಂತ ಮಾಡ್ಕೊಂಡು ಅದನ್ನು ಕ್ರಿಮಿನಲೈಸ್ಗಳು ಮಾಡಿಕೊಂಡು ತೊಂದರೆಗಳನ್ನು ಮಾಡಿಕೊಂಡು ಸಾಕಷ್ಟು ಸಾವಿರಾರು ಕೇಸುಗಳನ್ನು ಮಾಡಿಕೊಂಡು ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಕೂತ್ಕೊಳ್ಳಾಗಿದೆ. ಸೊ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿ ತೀರ್ಮಾನ ತೆಗೆದುಕೊಳ್ಳಬೇಕೇ ಹೊರತು ಈ ರೀತಿಯಾದಂತಹ ತೀರ್ಪುಗಳು ನಿಲ್ಲಬೇಕಾಗುತ್ತೆ ಎಂಬುದು ನನ್ನ ಒಂದು ಆಶಯ ಆಗಿದೆ. ನಾನು ರಾಮಾಯಣದ ಒಂದು ಉತ್ತರವನ್ನು ಕೂಡ ನಾನು ನಿಮಗೆ ಹೇಳಿದೆ. ಮದುವೆ ಆದ ನಂತರ ಶ್ರೀರಾಮಚಂದ್ರನು ಸೀತೆಯ ಪಾವಿತ್ರತೆಯನ್ನು ಜನಗಳು ಶಂಕಿಸದಿರಲಿ ಅಂತ ಹೇಳಿ ಅಗ್ನಿಕುಂಡದಲ್ಲಿ ಹಾಕಿ ಆ ಒಂದು ಪಾವಿತ್ರತೆಯನ್ನು ಪರೀಕ್ಷಿಸಿ ನಂತರ ಸ್ವೀಕಾರವನ್ನು ಮಾಡ್ದ ಅಂತ ಹೇಳಿ. ಅಂದರೆ ಅದು ತನಗೆ ಅನುಮಾನ ಇತ್ತು ಅಂತ ಅಲ್ಲ, ಊರು ಮಾತನಾಡ್ಕೋಬಾರ್ದು ಅಂತ ಹೇಳಿ. ಅಲ್ಲಿಗೆ ಒಬ್ಬ ರಾಜನಾದವನಿಗೆ ಅಂತಹ ಸೂಕ್ಷ್ಮ ಇರಬೇಕಾಗತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳಾದಂಥವರು ಯೋಚನೆ ಮಾಡಬೇಕೇ ಹೊರತು ನಾವು ಕೊಡ್ತಾ ಇರ್ತಕ್ಕಂತಹ ತೀರ್ಮಾನಗಳು ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ. ಇತ್ತೀಚೆಗೆ ಇದೆಲ್ಲವೂ ಕಾಮನ್ನು, ಪ್ರೀ ಮ್ಯಾರಿಟಲ್ ರಿಲೇಷನ್ ಇಟ್ಕೊಳ್ಳೋದು ಕಾಮನ್ನು, ಆದ್ದರಿಂದ ಅದು ಅಪರಾಧ ಅಲ್ಲ. ಅಂದರೆ ನಾಳೆ ಕಳ್ಳನಿಗೆ ಕಳ್ತನ ಮಾಡೋದು ಸುಲಭ. ನನಗೆ ವಿದ್ಯೆ ಇಲ್ಲ, ಏನಿಲ್ಲ, ನನಗೆ ಜೀವನ ಆಧಾರ ಬೇಕು, ನಾನು ಮಾಡ್ತೇನೆ ಅಂತ ಎಲ್ಲರೂ ಕಳ್ತನ ಮಾಡೋಕ್ಕೆ ಕೂತ್ಕೋತಾರೆ. ಇನ್ಮೇಲೆ ಅದು ಕಾಮನ್ನು ಅಂತ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಹಾಗೆ ಕಾಮನ್ನು ಅಂತಂದು ಮಾತ್ರಕ್ಕೆ ಅದನ್ನು ನಾವು ಪುರಸ್ಕಾರ ಮಾಡ್ತೀವಿ, ಅದನ್ನು ಅಥರೈಸ್ ಮಾಡ್ತೀವಿ ಅಂತ ಹೇಳಿ ಹೋದರೆ ಕಷ್ಟ ಆಗುತ್ತೆ. ಆ ಕಾಮನ್ ಅನ್ನುವಂತಹ ಫ್ಯಾಕ್ಟರು ಧರ್ಮದ ಚೌಕಟ್ಟಿನಲ್ಲಿದೆಯಾ, ನ್ಯಾಯದ ಚೌಕಟ್ಟಿನಲ್ಲಿದೆಯಾ, ಸಂಯಮದ ಚೌಕಟ್ಟಿನಲ್ಲಿದೆಯಾ, ಶಿಷ್ಟಾಚಾರದ ಚೌಕಟ್ಟಿನಲ್ಲಿದೆಯಾ ಅನ್ನೋದನ್ನು ನ್ಯಾಯಮೂರ್ತಿಗಳಾದವರು ತೀರ್ಮಾನವನ್ನು ಮಾಡಿ ಸೂಕ್ತ ರೀತಿಯಾದಂತಹ ತೀರ್ಮಾನಗಳನ್ನು ಕೊಡಬೇಕೇ ಹೊರತು ಈ ರೀತಿಯಾದಂತಹ ಅರ್ಧ ಬೆಂದಂತಹ ತೀರ್ಮಾನಗಳನ್ನು ಕೊಟ್ಟುಬಿಟ್ರೆ ಇದು ಅಪವ್ಯಾಖ್ಯಾನಗಳನ್ನು ಮಾಡಿಕೊಟ್ಟಂಗೆ ಆಗುತ್ತೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಹೋಗುತ್ತೆ. ನಾಳೆ ದಿವಸ ನನಗಿಷ್ಟ ಆಯಿತು, ನಾನು ಇದ್ದೆ, ಈಗ ನೀನು ಮದುವೆ ಆದಮೇಲೆ ನಿನ್ನ ಜೊತೆ ಕರೆಕ್ಟಾಗಿರ್ತೀನಿ, ಈ ರೀತಿಯಾಗೆಲ್ಲ ಮಾತುಗಳು ಸ್ಟಾರ್ಟ್ ಆಗ್ತಾ ಹೋಗಿಬಿಡುತ್ತೆ. ಸೊ ಇದೆಲ್ಲವನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ ನೋಡ್ಕೊಳ್ಳಿ. ಮದುವೆ ಆದಮೇಲೆ ಆದ್ರೂ ಯಾರ ಜೊತೆ ಬೇಕಾದ್ರೂ ಹೋಗ್ಬೋದು ಅನ್ನೋ ಥರ ಆಗೋಗ್ಬಿಟ್ರೆ ಮತ್ತು ಈ ರೀತಿಯಾಗಿ ಪ್ರೂವ್ಗಳು ಮಾಡಿಕೊಂಡು ಕೂತ್ಕೊಳ್ಳೋದು, ಈ ಮೇಂಟೆನೆನ್ಸ್ಗಳು ಇವುಗಳನ್ನೆಲ್ಲ ಕಿತ್ತಾಕಬೇಕು. ಇವುಗಳನ್ನೆಲ್ಲ ಕಿತ್ತಾಕಿದ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿತವೆ. ಇಲ್ಲ ಅಂದರೆ ಮೊನ್ನೆಲ್ಲ ನಾನು ನೋಡಿದೆ, ಯಾರೋ ಒಬ್ಬಳು 7 ಮದುವೆ 8 ಮದುವೆ 9 ಮದುವೆಗಳು ಮಾಡ್ಕೊಂಡಿರೋದು, ಪ್ರತಿಯೊಂದೂ ಡೈವರ್ಸು, ಪ್ರತಿಯೊಂದಕ್ಕೂ ಸುಲಿಗೆ ಮಾಡಿರೋವಂಥದ್ದು. ಇದೆಲ್ಲ ಸ್ಟಾಪ್ ಆಗಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಧರ್ಮವನ್ನು ಕಾಪಾಡಿ, ಸಂಪ್ರದಾಯವನ್ನು ಕಾಪಾಡಿ. ಇಲ್ಲ ನನಗೆ ಬ್ರಾಡ್ ಮೈಂಡ್, ಓಪನ್ ಮೈಂಡ್ ಆಗಿರ್ತೀವಿ ಅಂತ ಹೇಳಿದರೆ, ಮಾಡ್ರನಿಟಿ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಆ ರೀತಿಯಾಗಿ ಇದ್ದುಬಿಡಿ. ಇದು ಯಾವ ಥರದ್ದು ಬೇಡ. ಈಗ ಈ ಥರದ ಅನ್ವಾಂಟೆಡ್ ಕೇಸಸ್ಗಳೇ ಬೇಡ, ಕ್ಲಾಶಸ್ಗಳೇ ಬೇಡ. ಏನಂತೀರಾ ನೋಡಿ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆದಲ್ಲಿ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಮತ್ತು ಮರೆಯದೆ ಹಾಗೆ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.